ನಮಸ್ಕಾರ. ಇವತ್ತು ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಮಾತು ಪ್ರಾರಂಭಕ್ಕಿಂತ ಮೊದಲೇ ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ, ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಂಡು ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಇವತ್ತು ನಾನು ಈ ಮಹಿಳೆಯ ಆಸ್ತಿ ಹಕ್ಕು, ಸ್ವಂತ ಆಸ್ತಿ ಇರುತ್ತಲ್ಲ, ಅದು ಯಾವ್ಯಾವ ಆಸ್ತಿಗಳು ಮಹಿಳೆಗೆ ಸ್ವಂತವಾಗುತ್ತೆ. ಅಂದರೆ ಸ್ತ್ರೀಧನ ಅಂತೀವಲ್ಲ, ಸ್ತ್ರೀಧನ ಅಂತೀವಿ. ಅಂದರೆ ಸ್ತ್ರೀ ಅಂದರೆ ಮಹಿಳೆ, ಧನ ಅಂದರೆ ಪ್ರಾಪರ್ಟಿ. ಮಹಿಳೆಯ ಪ್ರಾಪರ್ಟಿ ಅಂದರೆ ಸ್ತ್ರೀಧನ ಅಂತ ಕರಿತೀವಿ. ಯಾವುದನ್ನು ಆ ಥರ ಪಂಗಡಕ್ಕೆ ಸೇರಿಸ್ಬೋದು, ಆ ಕ್ಯಾಟಗರಿಗೆ ಸೇರಿಸ್ಬೋದು, ಆಕೆಗೆ ಎಷ್ಟು ಹಕ್ಕಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಎಲ್ಲ ನಿಮ್ಗೆ ಗೊತ್ತಿದೆ, 2005 ಅಮೆಂಡ್ಮೆಂಟ್ ಬಂದಮೇಲೆ ಹಿಂದೂ ಸಕ್ಸೆಷನ್ ಆ್ಯಕ್ಟ್ಗೆ ಗೊತ್ತಾಯ್ತಾ, ಮಹಿಳೆಗೂ ಕೂಡ ಆ ಕುಟುಂಬದ ಆಸ್ತಿಯಲ್ಲಿ ಸಮಾನ ಹಕ್ಕಿದೆ. ಆಕೆ ಪುರುಷರ ಥರ ತಾನೂ ಕೂಡ ಸಮಾನವಾದ ಭಾಗ ತಗೊಳ್ಳೋಕ್ಕೆ ಎಲ್ಲ ರೀತಿಯ ಹಕ್ಕುಗಳನ್ನ ಕೊಡಲಾಗಿದೆ. ಆಯಿತಾ, ಅದೊಂದು ಕಡೆ ಇರಲಿ. ಈಗ ಮಹಿಳೆಗೆ ಯಾವ್ಯಾವ ಆಸ್ತಿ ಸ್ವಂತದ್ದಾಗತ್ತೆ, ಆಕೆಗೆ ಸಂಪೂರ್ಣ ಹಕ್ಕಿರುತ್ತದ್ರ ಮೇಲೆ ಅಂತಕ್ಕಂಥದ್ದು ನೀವು ತಿಳ್ಕೊಳ್ಳಿ. ಹಿಂದೂ 2-3 ಮಾಡಿದ್ದೀನಿ, ಆದರೂ ಬಹಳ ತುಂಬ ಜನಕ್ಕೆ ಅನುಮಾನ ಇದೆಯಪ್ಪ, ಪದೇ ಪದೇ ಕೇಳ್ತಿರ್ತಾರೆ ಪಾಪ, ತುಂಬ ಜನಕ್ಕೆ ಅರ್ಥವೂ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಏನಂದರೆ, ಈಗ ಮಹಿಳೆಗೆ ತನ್ನ ತಂದೆ ಮನೆಯಿಂದ ಆಸ್ತಿ ಬರುತ್ತೆ. ಅದು ಪಿತ್ರಾಯಿತ ಇರ್ಬೋದು, ತಂದೆ ಸ್ವಾಯತ್ತ ಇರ್ಬೋದು, ಅದು ಆಕೆಯ ಸಂಪೂರ್ಣ ಮಾಲೀಕತ್ವಗೊಳಪಡುವಂಥ ಹಕ್ಕಾಗತ್ತೆ, ಅಂದರೆ ಆಸ್ತಿ ಆಗುತ್ತೆ. ಆಯಿತಾ, ನಂಬರ್ 1. ಆಕೆ ಕೊಂಡ್ಕೊಳ್ಳೋಂಥ ಆಸ್ತಿ, ಆಯಿತಾ, ಅದು ಆಕೆ ಸ್ವಂತದ್ದು. ಮತ್ತು ಆಕೆಗೆ ಯಾರಾದರೂ ಗಿಫ್ಟ್ ಕೊಟ್ಟರೆ, ಮದುವೆ ಸಂದರ್ಭದಲ್ಲಿ ತವ್ರ ಮನೆಯವರಲ್ಲ, ಬೇರೆ ಯಾರಾದರೂ ಗಿಫ್ಟ್ ಕೊಡಲಿ, ಯಾವುದಾರ ಚರ ಆಸ್ತಿ, ಸ್ಥಿರ ಆಸ್ತಿ ಯಾವುದೇ ಕೊಡಲಿ, ಅದೇ ರೀತಿ ಆ್ಯನ್ಸೆಸ್ಟ್ರಲ್ಲು ಅಂದರೆ ಪಿತ್ರಾಯಿತ ಆಸ್ತಿ ಕೂಡ ಆಕೆಗೆ ಯಾರು ಗಿಫ್ಟ್ ಕೊಟ್ಟರೆ, ಅಂದರೆ ಮನೆಯಲ್ಲಿ ಗಿಫ್ಟ್ ಆಗಿ ಕೊಟ್ಟರೆ, ತಂದೆನೋ ಮತ್ತು ಯಾರೋ ಸೋದರರು, ಅಥವಾ ಪಾರ್ಟಿಷನಲ್ಲಿ ಅದು ಪಿತ್ರಾಯಿತ ಆಸ್ತಿ ಇರ್ಬೋದು, ಸ್ವಾಯತ್ತ ಆಸ್ತಿ ಇರ್ಬೋದು, ಅದು ವಿಭಾಗದ ಮೂಲಕ ಆಕೆಗೆ ಬಂದರೂ ಕೂಡ ಆಕೆಗೆ ಸಂಪೂರ್ಣ ಹಕ್ಕಿರುತ್ತೆ. ಈಗ ನೀವು ಇನ್ನೊಂದು ಗಮನಿಸಬೇಕು, ಯಾವುದೇ ಪುರುಷನಿಗೆ ಪಿತ್ರಾಯಿತ ಆಸ್ತಿಯಲ್ಲಿ ಭಾಗ ಬಂದರೆ ಅವನು ಅದಕ್ಕೆ ಅಬ್ಸಲ್ಯೂಟ್ ಓನರ್ ಆಗೋದಿಲ್ಲ. ಯಾಕಂದರೆ ಅವನಿಗೆ ಯಾರೋ ಮಕ್ಕಳ ಸಂದರ್ಭದಲ್ಲಿ ಆ ಥರ ಅಬ್ಸಲ್ಯೂಟ್ ಓನರ್ ಆಗ್ತಾನೆ, ಯಾರ ಜೊತೆ ಹಂಚ್ಕೋಬೇಕಾದಿಲ್ಲ ಅವನು. ಆದರೆ ಈ ಪುರುಷ ಪ್ರಧಾನ ಕುಟುಂಬದ ವ್ಯವಸ್ಥೆ ಏನಿತ್ತು ಅಂದರೆ ಗಂಡು ಮಕ್ಕಳಿಗೆ ಮಾತ್ರ ಬರಬೇಕು, ಗಂಡು ಮಕ್ಕಳಿಗೆ ಬಂದರೆ ಅವರು ತದನಂತರದಲ್ಲಿ ನಮ್ಮ ಮಕ್ಕಳೊಂದಿಗೆ ಅದು ಗಂಡು ಮಕ್ಕಳೊಂದಿಗೆ ಹಂಚ್ಕೋಬೇಕು. ಹೌದಾ? ಈಗ ಪಿತ್ರಾಯಿತ ಆಸ್ತಿ ಮಗನಿಗೇನು ಬರುತ್ತೆ ಅದು ತಾನು ತನ್ನ ಮಕ್ಕಳೊಂದಿಗೆ ಹಂಚ್ಕೊಳ್ತಾನೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಮಹಿಳೆ ತನ್ನ ತಂದೆ ಮನೆಯಿಂದ ಯಾವುದೇ ಆಸ್ತಿ ಬಂದರೂ ಅವ್ರು ಯಾರ ಜೊತೆಗೂ ಹಂಚ್ಕೋಬೇಕಾದಿಲ್ಲ. ಆಕೆಯ ಸಂಪೂರ್ಣ ಮಾಲೀಕತ್ವಗೊಳಪಟ್ಟಂಥ ಅಬ್ಸಲ್ಯೂಟ್ ಪ್ರಾಪರ್ಟಿ ಅಂತೀವಲ್ಲ, ಅದಾಗ್ಬಿಡುತ್ತೆ. ಆಯಿತಾ, ಒಂದು. ಈಗ ಪಿತ್ರಾರ್ಜಿತ ಅಂದರೆ ಪಿತೃ ಅಂದರೆ ತಂದೆ ಕಡೆಯಿಂದ ಬಂದ ಆಸ್ತಿ ಮಾತ್ರ ಪಿತ್ರಾಯಿತ. ತಾಯಿ ಕಡೆಯಿಂದ ಬಂದರೆ, ತಂದೆ ಮನೆಯಿಂದ ಬಂದರೆ ಒಬ್ಬ ಮಹಿಳೆಗೆ ಅದು ಆಕೆಯ ಸ್ವಂತ ಆಸ್ತಿ ಆಗುತ್ತೆ. ಆಕೆ ತನಗೆ ಇಷ್ಟ ಬಂದ ಹಾಗೆ ಅದನ್ನು ಅನುಭವಿಸ್ಬೋದು, ಮಾರ್ಬೋದು, ದಾನ ಮಾಡ್ಬೋದು, ಅಥವಾ ವಿಲ್ ಬರಿಬೋದು. ಗೊತ್ತಾಯ್ತಾ? ಇದರಲ್ಲಿ ಆಕೆ ಸ್ವಂತ ದುಡಿಮೆಯಿಂದ ದುಡಿದಿದ್ದು, ಯಾರೋ ಗಿಫ್ಟಾಗಿ ಉಡುಗೊರೆಯಾಗಿ ಕೊಟ್ಟಿದ್ದು, ಕುಟುಂಬದ ಬಂದದ್ದು ಎಲ್ಲವೂ ಆಗುತ್ತೆ. ಆದ್ದರಿಂದ ಮಹಿಳೆಯ ಆಸ್ತಿ ಪಿತ್ರಾಯಿತ ಆಗಿರಲಿ, ಸ್ವಾಯತ್ತ ಆಗಲಿ, ಆಕೆಗೆ ಬಂದ ಮೇಲೆ ಅದು ಆಕೆಯ ಸ್ವಾಯತ್ತ ಆಸ್ತಿ ಆಗುತ್ತೆ. ಆಕೆ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಈಗ ಸೆಕ್ಷನ್ 16 ಹಿಂದೂ ಸಕ್ಸೆಷನ್ ಆ್ಯಕ್ಟು, ಹಿಂದೂ ಉತ್ತರಾಧಿಕಾರ ಕಾಯ್ದೆ ಏನು ಹೇಳುತ್ತೆ, ಆಕೆ ಒಂದು ವೇಳೆ ಇಂಟೆಸ್ಟೇಟ್ಸ್ ಹತ್ರ ಯಾವುದೇ ವಿಲ್ ಬರೀದ ತೀರಿ ಹೋದರೆ ಆಗ ಅದು ಅವಳ ಕ್ಲಾಸ್ 1 ಹೇರ್ಸ್ ಇದ್ದಾರಲ್ಲ ಮಕ್ಕಳು, ಅವ್ರಿಗೆ ಬರುತ್ತೆ. ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಸಮಾನವಾಗಿ ಅವರು ಮಕ್ಕಳಿಲ್ಲದೋ ಹೋದ ಪಕ್ಷದಲ್ಲಿ ಆಗ ಗಂಡನಿಗೆ ತಾಯಿಗೆ ಬರುತ್ತೆ ಅಂಥೇಳಿ ಕಾನೂನಲ್ಲಿ ಹೇಳಲಾಗಿದೆ. ಅದು ಸಕ್ಸೆಷನ್ ಯಾವ ರೀತಿ ಆಗುತ್ತೆ, ಯಾರು ಆಕೆಯ ನಂತರ, ಆಕೆ ಸಾವಿನ ನಂತರ ಆಕೆ ವಿಲ್ ಬರೆದು ಸತ್ತೋದ್ರೆ ಯಾರು ಅದನ್ನು ಅನುಭವಿಸೋಕ್ಕೆ ಹಕ್ಕಿರುತ್ತೆ ಅಂತಕ್ಕಂಥ ವಿಷಯ ಇದು. ಗೊತ್ತಾಯ್ತಾ? ಇಷ್ಟು ಈ ಮಹಿಳೆಯ ಹಕ್ಕುಗಳ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಬಹಳ ಏನು ತುಂಬ ಕಷ್ಟಕರವಾದ್ದಲ್ಲ, ಅರ್ಥ ಮಾಡ್ಕೊಳ್ಳೋದು ಭಾಳ ಸುಲಭ. ತಂದೆ ಬಂದಿರುತ್ತೆ, ಸ್ವಂತ ದುಡಿದಿರ್ತಾಳೆ, ಇಲ್ಲ ಯಾರೋ ಗಿಫ್ಟ್ ಕೊಟ್ಟಿರ್ತಾರೆ, ಉಡುಗೊರೆ ಕೊಟ್ಟಿರ್ತಾರೆ, ದಾನ ಮಾಡಿರ್ತಾರೆ, ಅವೆಲ್ಲವೂ ಆಕೆಯ ಆಸ್ತಿಯೇ. ಆದ್ದರಿಂದ ಯಾರೂ ಕೂಡ ತಾಯಿ ಆಸ್ತಿಯಲ್ಲಿ ಕಾನೂನು ಪ್ರಕಾರವಾಗಿ ಹಕ್ಕಿದೆ ಅಂಥೇಳಿ ಆಸ್ತಿಯಲ್ಲಿ ಭಾಗ ಕೇಳಕ್ಕೆ ಬರಲ್ಲ. ಅದು ಆಕೆಯೇ ಸಂಪೂರ್ಣ ಮಾಲೀಕಳು. ಇಷ್ಟು ವಿಷಯದ ಬಗ್ಗೆ ತಮಗೆ ತಿಳಿವು ಮೂಡಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.